ಹಣ ಯಾರಿಗೆ ತಾನೇ ಬೇಡ. ಆದರೆ ಇತ್ತೀಚಿನ ದಿನಗಳಲ್ಲಿ ಹಣನ ಉಳಿಸೋದು ಅಷ್ಟು ಸುಲಭವಲ್ಲ. ಮನೆಯಲ್ಲಿ ಯಜಮಾನ ಒಬ್ಬನೇ ದುಡಿಯೋ ವ್ಯಕ್ತಿಯಾಗಿದ್ದರೆ ಉಳಿತಾಯ ಮಾಡೋದು ತುಂಬಾ ಕಷ್ಟ. ಆತನ ಜೊತೆಯಾಗಿ ಮನೆಯ ಗೃಹಿಣಿಯೂ ಕೂಡ ಕೈಜೋಡಿಸಬೇಕಾಗುತ್ತದೆ. ಆಕೆ ಮಾಡುವ ಕೆಲವೊಂದು ಸಣ್ಣ ಪುಟ್ಟ ಪ್ಲಾನ್ಗಳಿಂದಾಗಿ ಅದೆಷ್ಟೋ ಹಣವನ್ನು ಸುಲಭವಾಗಿ ಉಳಿತಾಯ ಮಾಡಬಹುದು. ಈ ವಿಡಿಯೋದಲ್ಲಿ ಸುಲಭವಾಗಿ ಹೇಗೆ ಹಣ ಉಳಿತಾಯ ಮಾಡಬಹುದು ಎಂದು ತಿಳಿದುಕೊಳ್ಳಿ. ಪಿಗ್ಗಿ ಬ್ಯಾಂಕ್ ರೂಲ್. ಏನಾದರೂ ಖರೀದಿಸಿದರೆ 2 ರೂಪಾಯಿ ಅಥವಾ 5 ರೂಪಾಯಿ ಆಗಿ ನಮ್ಮ ಹತ್ರ ಚಿಲ್ಲರೆ ಉಳಿಯುತ್ತದೆ. ಅದನ್ನು ಅಲ್ಲಿ ಇಲ್ಲಿ ಇಟ್ಟು ಮರೆತು ಬಿಡುತ್ತೇವೆ. ಅದೇ ಚಿಲ್ಲರೆಯನ್ನು ಪಿಗ್ಗಿ ಬ್ಯಾಂಕ್ನಲ್ಲಿ ಹಾಕಿದರೆ ವರ್ಷದ ಕೊನೆಯಲ್ಲಿ ನೀವು ಲೆಕ್ಕ ಹಾಕುವಾಗ ದೊಡ್ಡ ಮೊತ್ತವೇ ನಿಮಗೆ ಸಿಕ್ಕುತ್ತದೆ. 1 ಟೈಮ್ ಸ್ಕಿಪ್ ರೂಲ್. ಇಲ್ಲಿ ನೀವು ಯಾವುದೇ ಒಂದು ಖರ್ಚನ್ನು ಸ್ಕಿಪ್ ಮಾಡಿ ನೋಡಿ. ವಾರದಲ್ಲಿ 4 ದಿನ ಹೊರಗಡೆ ಹೋಗಿ ಊಟ ಮಾಡ್ತಾ ಇದ್ದೀರಾ ಅಂತಂದರೆ 1 ದಿನ ಸ್ಕಿಪ್ ಮಾಡಿ. ಡೈಲಿ, ವೀಕ್ಲಿ ಅಥವಾ ಮಂತ್ಲಿ ಬೇಸಿಸ್ನಲ್ಲಿ ಸ್ಕಿಪ್ ಮಾಡೋದಕ್ಕೆ ಪ್ರಾರಂಭಿಸಿ. 3 ರಿಂದ 4 ಟೈಮ್ ಟೀ ಕುಡಿತಾ ಇದ್ದೀರಾ ಅಂತಂದರೆ 1 ಟೈಮ್ ಸ್ಕಿಪ್ ಮಾಡಿ ನೋಡಿ. ಅನ್ನೆಸರಿ ಶಾಪಿಂಗ್ ಮಾಡ್ತಾ ಇದ್ರೆ ಅದನ್ನು ಸ್ಕಿಪ್ ಮಾಡಿ ನೋಡಿ. ಮೊದಲಿಗೆ ಎಲ್ಲಿಯೋ 20-30 ರೂಪಾಯಿ ಉಳಿಯೋದಷ್ಟೇ ಅಂತ ಅನ್ನಿಸಿದ್ರು 6 ತಿಂಗಳು ಅಥವಾ 1 ವರ್ಷದ ನಂತರ ಅದೇ ದೊಡ್ಡ ಮೊತ್ತವಾಗಿರುತ್ತದೆ. ಡಿಸ್ಕೌಂಟ್ ಶಾಪಿಂಗ್ ರೂಲ್. ಇದರರ್ಥ ಡಿಸ್ಕೌಂಟ್ ಸಮಯದಲ್ಲಿ ಮಾತ್ರ ಶಾಪಿಂಗ್ ಮಾಡಬೇಕಂದಲ್ಲ. ಅಮೆಜಾನ್, ಫ್ಲಿಪ್ಕಾರ್ಟ್, ಮೀಶೋ ಇಂಥ ಎಲ್ಲ ವೆಬ್ಸೈಟ್ಗಳಲ್ಲಿ ಡಿಸ್ಕೌಂಟ್ ಸೇಲ್ ಆವಾಗವಾಗ ನಡೀತಾ ಇರುತ್ತೆ. 1-2 ವೆಬ್ಸೈಟನ್ನು ಭೇಟಿ ನೀಡಿ. ಕಡಿಮೆ ರೇಟ್ ಇರುವಾಗ ಪರ್ಚೇಸ್ ಮಾಡಿ. ಈ ಎಲ್ಲ ಹಣಗಳನ್ನು ಒಮ್ಮೆಲೇ ತೆಗೆದುಕೊಂಡು ಹೋಗಿ FD ಇಡಬಹುದು. ಅಥವಾ ನಮಗೆ ಬೇಕು ಅನ್ನಿಸಿದರೆ ಕೆಲವು ಲಕ್ಸುರಿಯಸ್ ವಸ್ತುಗಳನ್ನು ಸಹ ಖರೀದಿ ನಡೆಸಬಹುದು. ಕೆಲವೊಂದು ಶೋರೂಮ್ಗಳಲ್ಲಿ ದೀಪಾವಳಿ, ನ್ಯೂ ಇಯರ್, ಕ್ರಿಸ್ಮಸ್ ಟೈಮಲ್ಲಿ ಆಫರ್ಸ್ ನಡೀತಾ ಇರುತ್ತೆ. ಆಗ ಡಿಸ್ಕೌಂಟ್ನಲ್ಲಿ ಖರೀದಿ ಮಾಡಿ. ರೀಯೂಸ್ ಆ್ಯಂಡ್ ರೀಸೈಕಲ್ ರೂಲ್. ಯಾವುದೇ ವಸ್ತು ಖರೀದಿಸಬೇಕಾದ್ರೂ ಮನೆಯಲ್ಲಿ ಮೊದಲು ಅದರ ಸ್ಟಾಕ್ ಇದೆ ಅಂತ ನೋಡಿ. ರೀಸೈಕಲ್ ಮಾಡೋದ್ರಿಂದ ಅದನ್ನು ಖರೀದಿಸದೇ ಇದ್ರೆ ನಮ್ಮ ಕೆಲಸ ಆಗತ್ತಾ ಅಂತ ನೋಡಿ. ರೀಸೈಕಲ್ ಹಾಗೂ ರೀಯೂಸ್ಗಳಿಂದ ಅದೆಷ್ಟೋ ವಸ್ತುಗಳನ್ನು ಹೊಸ ರೂಪದಲ್ಲಿ ಪಡೆದು ಉಪಯೋಗಿಸಬಹುದಾಗಿದೆ. ಬೈ ಇನ್ ಬಲ್ಕ್. ಮನೆಯಲ್ಲಿ ನಾವು ಅದೆಷ್ಟೋ ವಸ್ತುಗಳನ್ನು ಡೈಲಿ ಬೇಸಿಸ್ನಲ್ಲಿ ಉಪಯೋಗಿಸುತ್ತೇವೆ. ವಾರಕ್ಕೊಮ್ಮೆ ಒಂದಷ್ಟು ತರುವುದಕ್ಕಿಂತ ತಿಂಗಳಿಗೊಮ್ಮೆ ತರುವುದು ಅಂತ ಡಿಸೈಡ್ ಮಾಡಿದರೆ ನಾವು ದೊಡ್ಡ ಪ್ಯಾಕೆಟನ್ನೇ ತರಬಹುದು. ಬಿಸ್ಕತ್, ಶ್ಯಾಂಪೂ, ಡಿಟರ್ಜೆಂಟ್, ದಿನಸಿ ವಸ್ತುಗಳು ಹೀಗೆ ಬಲ್ಕ್ ಆಗಿ ನಾವು ಪರ್ಚೇಸ್ ಮಾಡಬಹುದು. ಆಗ ನಮಗೆ ತುಂಬ ಕಡಿಮೆ ಹಣಕ್ಕೆ ದೊಡ್ಡ ವಸ್ತುವೇ ಸಿಗುವುದು. ಇದರಿಂದ ಉಳಿತಾಯವಾದ ಹಣ ಕೊನೆಯಲ್ಲಿ ದೊಡ್ಡ ಮೊತ್ತವೇ ಆಗಿರುತ್ತದೆ. ಮೇಕ್ ದ ಬಜೆಟ್. ಪ್ರತಿ ತಿಂಗಳು ನೀವು ಆಯಾ ತಿಂಗಳು ಎಷ್ಟು ಖರ್ಚು ಮಾಡಲು ಇಚ್ಛಿಸುತ್ತೀರಾ, ನಿಮ್ಮ ಆದಾಯ ಎಷ್ಟಿರುತ್ತೆ ಎಲ್ಲ ಡೀಟೇಲ್ ಆಗಿ ಲಿಸ್ಟ್ ಮಾಡಿ. ಮಾಡಿದ ನಂತರ ಸ್ಟ್ರಿಕ್ಟ್ಲಿ ಫಾಲೋ ಮಾಡಿ. ಆಗ ನಿಮಗೆ ನಿಮ್ಮ ಪ್ರಿಯಾರಿಟಿ ತಿಳಿಯುತ್ತದೆ. ಅನ್ನೆಸರಿ ಖರ್ಚುಗಳನ್ನು ತಿಳಿಯೋದರಿಂದ ಅಂತಹ ಖರೀದಿಗಳನ್ನು ಅವಾಯ್ಡ್ ಮಾಡಬಹುದು. ನಿಮ್ಮ ತಿಂಗಳ ಬಜೆಟ್ಗಿಂತ ಹೆಚ್ಚಿನ ಹಣ ಖಾಲಿಯಾದರೆ ನೆಕ್ಸ್ಟ್ ಬರೋ ರೂಲೇ ಅಡ್ಜಸ್ಟ್ ಮನಿ ರೂಲ್. ಈ ರೂಲನ್ನು ಫಾಲೋ ಮಾಡಿ. ಯಾವುದೇ ಕಾಸ್ಟ್ಲಿ ಐಟಮ್ಸ್ ಇಷ್ಟ ಆಯಿತು ಖರೀದಿಸಿದ್ರಿ ಸರಿ, ಪರ್ಯಾಯವಾಗಿ ಗ್ರೋಸರಿ ಐಟಮ್ಸನ್ನು ಅಥವಾ ಔಟಿಂಗ್ ಹೋಗೋ ಪ್ಲ್ಯಾನ್ ಮಾಡ್ತಾ ಇರುವಾಗ ಕೆಲವೊಂದು ಐಟಮ್ಸ್ಗಳನ್ನು ಕಟ್ ಆಫ್ ಮಾಡಿ. ಆ ಹಣವನ್ನು ಉಳಿತಾಯ ಮಾಡಿ. ನೆಕ್ಸ್ಟ್ ರೂಲ್ ಇರೋದೇ ಫಾಲೋ ಯುವರ್ ನೀಡ್ಸ್. ನಿಮ್ಮಲ್ಲಿ ಎಷ್ಟೋ ಜನರಿಗೆ ಶಾಪಿಂಗ್ ಅಂತ ಹೋದಾಗ ಅಲ್ಲಿ ಡಿಸ್ಕೌಂಟ್ ಕಾಣಿಸುತ್ತೆ. ಬೈ 1 ಗೆಟ್ 1 ಫ್ರೀ ಅಂತಲೂ ಕಾಣಿಸುತ್ತೆ. ಸರಿ, ಅದನ್ನು ತಂದು ಮನೆಯಲ್ಲಿ ರಾಶಿ ಹಾಕ್ತೀರ. ಆದರೆ ಅದು ಅಷ್ಟು ಅನಿವಾರ್ಯ ಆಗಿರೋದೇ ಇಲ್ಲ. ಅನಾವಶ್ಯಕ ಖರ್ಚು. ಹಣ ಉಳಿತಾಯ ಮಾಡಬೇಕು ಅಂತಂದರೆ ಅವಶ್ಯಕತೆಯ ಅನುಸಾರ ಖರ್ಚು ಮಾಡಿ. ಡಬಲ್ ಪರ್ಚೇಸಿಂಗನ್ನು ಅವಾಯ್ಡ್ ಮಾಡಿ.